ಇವತ್ತಿನ ಡೈಲಿ ವ್ಲಾಗ್ ಸೀರೀಸ್ ಇದು ಡೇ 3. ಇವತ್ತೊಂದು ನಾನೊಂದು ಸ್ಪೆಷಲ್ ಬುಕ್ ಬಗ್ಗೆ ಹೇಳ್ತೀನಿ. ಆ ಬುಕ್ ಯಾವುದು ಅಂತ ಈ ವಿಡಿಯೋದಲ್ಲಿ ನೋಡುವ. ಬನ್ನಿ ಹಾಗಾದ್ರೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡುವ. ಇವತ್ತಿನ ವಿಡಿಯೋದಲ್ಲಿ ಉಂಟಲ್ಲ ನಾನೊಂದು ಸ್ಪೆಷಲ್ ಬುಕ್ ಬಗ್ಗೆ ಮಾತಾಡ್ತೀನಿ. ಆ ಬುಕ್ ಅಂದ್ರೆ ನನಗೆ ಸಖತ್ ಇಷ್ಟ. ಯಾಕಂದ್ರೆ ಆ ಬುಕ್ ಇಂದ ಉಂಟಲ್ಲ ನನ್ನ ಹಲವಾರು ಕನಸುಗಳು ನನಸಾಗಿದೆ ಅಂತ ಹೇಳ್ಬಹುದು. ಆ ಬುಕ್ ಬಗ್ಗೆ ನನಗೆ ಹೇಗೆ ಗೊತ್ತಾಯ್ತು, ನಾವ್ ಎಲ್ಲಿಂದ ಆ ಬುಕ್ ಅನ್ನು ಬೈ ಮಾಡಬಹುದು ಅಥವಾ ಹೇಗೆ ಆ ಬುಕ್ ಅನ್ನು ಓದ್ಬಹುದು, ಹಾಗೆಯೇ ನನ್ನ ಕನಸುಗಳು, ನನ್ನ ಯಾವ ಕನಸುಗಳೆಲ್ಲ ನನಸಾಗಿದೆ ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತೇನೆ. ಸೊ ಕೊನೆ ತನಕ ಉಂಟಲ್ಲ ಈ ವಿಡಿಯೋನ ನೋಡ್ಲಿಕ್ಕೆ ಮರಿಬೇಡಿ. ನಾನು ನನ್ನ ಫ್ಯಾಮಿಲಿ ಜೊತೆ ಚಿಕ್ಕ ಇರುವಾಗ, ಅಂದ್ರೆ ತುಂಬಾ ಚಿಕ್ಕ ಅಲ್ಲ, 8-9 ಸ್ಟ್ಯಾಂಡರ್ಡ್ ಅಲ್ಲಿ ಇರುವಾಗ ಉಂಟಲ್ಲ ನಾಸಿಕ್ಗೆ ಹೋಗಿದ್ದೆ. ಅಲ್ಲಿ ಒಬ್ಬರ ರಿಲೇಟಿವ್ಸ್ ಇದು ಮನೆ ಉಂಟು. ಸೊ ಅವರು ನಮ್ಮನ್ನು ಇನ್ವೈಟ್ ಮಾಡಿದ್ರು. ನೀವು ಇಲ್ಲಿಗೆ ಬಂದಿದ್ರಲ್ಲ ನಾಸಿಕ್ಗೆ, ನೀವು ನಮ್ಮ ಮನೆಗೆ ಕೂಡ ಬನ್ನಿ ಅಂತ. ಹಾಗಾಗಿ ಅವರ ಮನೆಗೆ ಕೂಡ ಹೋದ್ವಿ. ಅವರ ಮನೆಗೆ ಎಂಟ್ರಿ ಆದ ತಕ್ಷಣ ಉಂಟಲ್ಲ ಒಂದು ಸುಂದರವಾದ ಗರ್ಭಗುಡಿ ಇತ್ತು. ಆ ಗರ್ಭಗುಡಿಯಲ್ಲಿ ಉಂಟಲ್ಲ ಒಂದು ಸುಂದರವಾದ ಮೂರ್ತಿ ಇತ್ತು. ಅದು ಯಾವ ದೇವರ ಮೂರ್ತಿ ಅಂತ ನಾನು ಕೊನೆಯಲ್ಲಿ ಹೇಳ್ತೇನೆ. ವಿಡಿಯೋ ಹೋಗ್ತಾ ಇದ್ದಂಗೆ ನಾನು ಹೇಳ್ತೀನಿ. ನಾವು ಹೀಗೇನೆ ಕ್ಯೂರಿಯಾಸಿಟಿಯಲ್ಲಿ ಕೇಳಿದ್ವಿ, ಲೈಕ್ ಬೇರೆ ಯಾವ ದೇವ್ರದ್ದು ಕೂಡ ಮೂರ್ತಿ ಇಲ್ಲ, ಬರೀ ಈ ದೇವ್ರದ್ದು ಯಾಕೆ ಮೂರ್ತಿ ಇದೆ ಅಂತ. ಅವರು ಉಂಟಲ್ಲ ಅವರ ಸ್ಟೋರಿಯನ್ನು ಹೇಳಿಕ್ಕೆ ಸ್ಟಾರ್ಟ್ ಮಾಡಿದ್ರು. ನಮಗೆ ಅದನ್ನು ಕೇಳಿ ಉಂಟಲ್ಲ ತುಂಬಾನೇ ಖುಷಿ ಆಯ್ತು. ಓ ಹೀಗೆಲ್ಲ ಆಗುತ್ತಾ ಅಂತ ನಮಗೆ ಒಂದು ಕ್ವಶನ್ ಮಾರ್ಕ್ ಕೂಡ ಆಯ್ತು. ಆಮೇಲೆ ಅವರ ಮನೆಯಲ್ಲಿದ್ದ ಅಂದ್ರೆ ಆ ಮೂರ್ತಿ, ಆ ದೇವ್ರ ಬಗ್ಗೆ ಉಂಟಲ್ಲ ಒಂದು ಬುಕ್ ಕೂಡ ಇತ್ತು. ಆ ಬುಕ್ಕನ್ನು ನಮಗೆ ಕೊಟ್ಟರು. ಆ ಬುಕ್ಕನ್ನು ಕೊಟ್ಟು ಅವ್ರು ಹೇಳಿದ್ರು, ನಿಮ್ಗೆ ಏನಾದರೂ ಒಂದು ವಿಶ್ ಇದ್ರೆ ಉಂಟಲ್ಲ ನೀವು ಅದನ್ನು ನೆನೆಸಿ ಈ ಬುಕ್ಕನ್ನು ಓದಲಿಕ್ಕೆ ಸ್ಟಾರ್ಟ್ ಮಾಡಿ. ವಿದಿನ್ 30 days ಅಲ್ಲಿ ನಿಮ್ಮ ಏನಾದರೂ ವಿಶ್ ಇದ್ರೆ ಫುಲ್ಫಿಲ್ ಆಗುತ್ತೆ. ಹಾಗೆಯೇ ಈ ಬುಕ್ಕನ್ನು ಉಂಟಲ್ಲ ವಿದಿನ್ 30 days ಅಲ್ಲಿ ನೀವು ಓದಿ ಮುಗಿಸ್ಬೇಕು ಅಂತ ಅವ್ರು ಹೇಳಿದ್ರು. ಓಕೆ ಸರಿ ಅಂತ ನಾವು ಬುಕ್ ತಂದ್ವಿ. ಯಾವತ್ತೂ ಕೂಡ ಓದುವಷ್ಟು ನಮಗೆ ಅಷ್ಟೊಂದು ಪುರ್ಸೋತಿರ್ಲಿಲ್ಲ, ಹಾಗೆ ಇಂಟ್ರೆಸ್ಟ್ ಕೂಡ ಇರಲಿಲ್ಲ. ಅವಾಗ ಬುಕ್ಸನ್ನೆಲ್ಲ ಓದೋದು ಅಷ್ಟೊಂದು ಇಂಟ್ರೆಸ್ಟ್ ಇರಲಿಲ್ಲ. ಸೊ ಅದು ಬುಕ್ ಹಾಗೇನೆ ಇತ್ತು ಮನೆಯಲ್ಲಿ. ಯಾವತ್ತೂ ನಾನಂತೂ ಟಚ್ ಮಾಡಲಿಲ್ಲ. ಅಮ್ಮ ಏನಾದರೂ ಓದಿದ್ರು ಗೊತ್ತಿಲ್ಲ, ಓದ್ತಾ ಇದ್ರು. ಅವ್ರು ಹೇಳ್ತಾ ಇದ್ರು ಆಗಾಗ ನಾ ಓದಿದ್ದೇನೆ ಇಷ್ಟು ಪೇಜಸ್ ಅಂತ. ಬಟ್ ನಾವು ಉಂಟಲ್ಲ ಹೀಗೆ ಫುಲ್ ಆಗಿ ನಾವು ಓದಲೇ ಇಲ್ಲ. ಆಮೇಲೆ ಏನಾಯ್ತಂದ್ರೆ ನನ್ನ ಕಸಿನ್ ಇದು ಮ್ಯಾರೇಜ್ ಫಿಕ್ಸ್ ಆಯಿತು. ನಂದು ದೂರದ್ದು ಕಸಿನ್ ಇದು ಮ್ಯಾರೇಜ್ ಫಿಕ್ಸ್ ಆಯಿತು. ಅವಳ ಹತ್ರ ಹೀಗೇನೆ ಮಾತಾಡ್ತಿರುವಾಗ ಅವಳು ಹೇಳಿದ್ರು ನನಗೆ ಪ್ರಪೋಸಲ್ ಬರ್ತಾ ಇರಲಿಲ್ಲ. ಪ್ರಪೋಸಲ್ಸ್ ಬಂದರೂ ಕೂಡ ನನಗೆ ಯಾವ ಪ್ರಪೋಸಲ್ ಕೂಡ ಇಷ್ಟ ಆಗ್ತಾ ಇರಲಿಲ್ಲ. ನಾನು ಯಾರೋ ಹೇಳಿದ ಹಾಗೆ ಈ ಬುಕ್ಕನ್ನು ಓದಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಈ ಬುಕ್ಕನ್ನು ಓದಿದ ಮೇಲೆ ಅಂದರೆ 30 days ಅಲ್ಲಿ ಅವಳು ಕೂಡ ಕಂಪ್ಲೀಟ್ ಮಾಡಲು. ಆಮೇಲೆ ಒಂದು ಒಳ್ಳೆ ಪ್ರಪೋಸಲ್ ಬಂತು ಹಾಗೆ ಹೀಗೆಲ್ಲ ಹೇಳಿದ್ದು. ಆ ಸ್ಟೋರಿಯನ್ನು ಕೇಳಿ ಕೂಡ ಉಂಟಲ್ಲ ತುಂಬಾನೇ ಖುಷಿ ಆಯ್ತು, ಹಾಗೆ ತುಂಬಾ ಆಶ್ಚರ್ಯ ಆಯ್ತು. ಆಮೇಲೆ ಕೂಡ ಏನು ಅಷ್ಟೊಂದು ಇಂಟ್ರೆಸ್ಟ್ ಬರಲಿಲ್ಲ ಬುಕ್ ಓದಲಿಕ್ಕೆ. ಆಮೇಲೆ ಏನಾಯ್ತಂದ್ರೆ ನಾನು ಆಲ್ರೆಡಿ ಒಂದು ನನ್ನ ಜಾಬ್ ಎಕ್ಸ್ಪೀರಿಯನ್ಸ್ ಬಗ್ಗೆ, ಬ್ಯಾರಿನ್ ಜಾಬ್ಸ್ ಬಗ್ಗೆ ಎಲ್ಲ ನಾನು ಹೇಳಿದ್ದೇನೆ. ಬ್ಯಾರಿನ್ಗೆ ನಾನು 2014 ಬಂದದ್ದು. ಆಮೇಲೆ ನಾನು ಜಾಬ್ ಎಲ್ಲ ಹುಡುಕ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ನನ್ನ ಜಾಬ್ ಇದು ಕೆಲವೊಂದು ಎಕ್ಸ್ಪೀರಿಯನ್ಸ್ ನಾನು ಶೇರ್ ಮಾಡಿದ್ದೆ. ಹಾಗೆ ನನಗೆ ತುಂಬ ಹುಡುಕಿದ್ರು ಕೂಡ ಜಾಬ್ ಸಿಗ್ತಾ ಇರಲಿಲ್ಲ. ಆಮೇಲೆ ಏನಾಯ್ತು ಅಂದರೆ ಒಂದು ಒಳ್ಳೆ ಕಂಪನಿಯಲ್ಲಿ ನನಗೆ ಜಾಬ್ ಸಿಕ್ತು. ಬಟ್ ಅಲ್ಲಿ ಏನು ಮಾಡಿದ್ರು ಅಂದರೆ ನಮ್ಮದು ಕಂಪನಿದು HR ಇದ್ದಾರಲ್ಲ ಅವರೊಂದು ಅಲ್ಲಿ ಮಿಸ್ಟೇಕ್ ಮಾಡಿದ್ರು. ವೀಸಾದಲ್ಲಿ ಸ್ವಲ್ಪ ಮಿಸ್ಟೇಕ್ ಮಾಡಿದ್ರು. ಆ ವೀಸಾದ ಮಿಸ್ಟೇಕಿಂದ ಏನಾಯ್ತು ಅಂದರೆ ನನಗೆ ಊರಿಗೆ ಹೋಗುವ ಪರಿಸ್ಥಿತಿ ಬಂತು. ಅಂದರೆ ಅವ್ರು ಹೇಳಿದರು ನೀನು ಎಕ್ಸಿಟ್ ಆಗಬೇಕು, ಬ್ಯಾರಿನಿಂದ ಎಕ್ಸಿಟ್ ಆಗಬೇಕು, ಆಮೇಲೆ ಊರಿಗೆ ಹೋಗಿದ ಮೇಲೇ ನಾವು ಪುನಃ ನಿಮಗೆ ವೀಸಾವನ್ನು ನಾವು ಅಪ್ಲೈ ಮಾಡ್ತೇವೆ ಅಂತ. ನಾನು ಹೇಳಿದಾಗೆ ಏನಂದರೆ ಇಲ್ಲಿ ಬ್ಯಾರಿನಲ್ಲಿ ಉಂಟಲ್ಲ ನಮಗೆ ಎಕ್ಸಿಟ್ ಆಗಬೇಕಂತ ಇಲ್ಲ. ಹೊಸ ವೀಸಾ ಅಂದರೆ ನಮ್ಮ ಫ್ಯಾಮಿಲಿ ವೀಸಾದಿಂದ ಎಂಪ್ಲಾಯ್ ವೀಸಾಗೆ ಉಂಟಲ್ಲ ಕನ್ವರ್ಟ್ ಆಗಲಿಕ್ಕೆ ನಮಗೆ ಎಕ್ಸಿಟ್ ಆಗ್ಲಿಕ್ಕೆ ಇರ್ಲಿಲ್ಲ ಅವಾಗ. ಬಟ್ ಈ HR ಮಾಡಿದ ಗಡ್ಬಡಿಂದ ನಮಗೆ ಹೋಗ್ಬೇಕಾಯ್ತು. ಆಮೇಲೆ ತುಂಬಾ ಪ್ರಾಬ್ಲಮ್ ಎಲ್ಲ ಇತ್ತು ಆ ವೀಸಾದ. HR ಉಂಟಲ್ಲ ಹೇಳ್ತಾ ಇದ್ರು ನಾವು ನಿನ್ನ ವೀಸಾನ ಅಪ್ಲೈ ಮಾಡ್ತಾ ಇದ್ದೇವೆ, ಆದ್ರೆ ಏನಂತ ಗೊತ್ತಿಲ್ಲ, ವೀಸಾ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತಾ ಉಂಟು, ಅಪ್ರೂವ್ ಆಗ್ತಾ ಇಲ್ಲ ಅಂತ. ಈ HR ಏನ್ ಗಡ್ಬಡ್ ಮಾಡಿದ್ದಾರೆ ಅಂದ್ರೆ ನಾನಿದ್ದ ಫ್ಯಾಮಿಲಿ ವೀಸಾವನ್ನು ಉಂಟಲ್ಲ ಕ್ಯಾನ್ಸಲ್ ಮಾಡಿದ್ದಾರೆ. ಹಾಗಾಗಿ ಉಂಟಲ್ಲ ನಮ್ಗೆ ಸ್ವಲ್ಪ ಗ್ರೇಸ್ ಪೀರಿಯಡ್ ಅಂತ ಕೊಡ್ತಾರೆ ನಮ್ಗೆ ಬ್ಯಾರಿನ್ ಅನ್ನು ಎಕ್ಸಿಟ್ ಆಗ್ಲಿಕ್ಕೆ. ಆ ಗ್ರೇಸ್ ಪೀರಿಯಡ್ ಅಲ್ಲಿ ನಾವು ಬ್ಯಾರಿನ್ ಅನ್ನು ಎಕ್ಸಿಟ್ ಆಗ್ಬೇಕು, ಇಲ್ಲದಿದ್ರೆ ನಮಗೆ ಫೈನ್ ಹಾಕ್ತಾರೆ. ನಮಗೆ ಅಂತೂ ನನಗೆ ಮತ್ತೆ ನನ್ನ ಹಸ್ಬೆಂಡ್ಗೆ ತುಂಬಾ ಟೆನ್ಷನ್ ಆಗಿತ್ತು. ಆಮೇಲೆ ನನಗೆ ಸಡನ್ ಆಗಿ ಈ ಬುಕ್ ಬಗ್ಗೆ ಉಂಟಲ್ಲ ನೆನಪಾಯ್ತು. ನನ್ನ ಹಸ್ಬೆಂಡ್ ಹತ್ರ ಹೇಳಿದೆ, ನನ್ನ ಕಸಿನ್ ಹೇಳ್ತಾ ಇದ್ಲು ಈ ಬುಕ್ ಬಗ್ಗೆ. ಹಾಗೇನೆ ಇನ್ನೊಂದು ಹೀಗೆ ನಾನು ಕೆಲವೊಂದು ಹಲವಾರು ಸ್ಟೋರೀಸ್ಗಳೆಲ್ಲ ಕೇಳಿದ್ದೇನೆ ಈ ಬುಕ್ ಬಗ್ಗೆ. ನಾವು ಕೂಡ ಒಮ್ಮೆ ಟ್ರೈ ಮಾಡುವನ ಈ ಬುಕ್ ಅನ್ನು ಓದಿ ನಮ್ಗೇನಾದ್ರೂ ಚಮತ್ಕಾರ ನೋಡ್ಲಿಕ್ಕೆ ಸಿಗುತ್ತಾ ಅಂತ ನೋಡುವ ಅಂತ ನಾನು ಹೇಳಿದೆ. ಅದಕ್ಕೋಸ್ಕರ ನನ್ನ ಹಸ್ಬೆಂಡ್ ಹೇಳಿದ್ರು ಓಕೆ ಸರಿ ಏನಾಗಬೇಕು, ಸರಿ ಓದುವ ಹಾಗಾದ್ರೆ ಬುಕ್ ಅಂತ.
ನಾರ್ಮಲ್ ಆಗಿ ಉಂಟಲ್ಲ, ನಾನು ಕೇಳ್ಪಟ್ಟ ಹಾಗೆ ಆ ಬುಕ್ಕನ್ನು 30 days ಒಳಗೆ ಮುಗಿಸಿದ್ರೆ ಆಗುತ್ತೆ ಅಂತ. ಬಟ್ ನಮಗೆ ಅಷ್ಟೊಂದು 30 days ಅಷ್ಟು ಟೈಮ್ ಇರಲಿಲ್ಲ. ಸೊ ನಾನು ಹೇಳಿದೆ, ನಾನು ದೇವರ ಹತ್ರ ಹೋಗಿ ಪ್ರಾರ್ಥನೆ ಮಾಡ್ತೇನೆ, ನಾನು 1 day ಅಂದರೆ ವಿದಿನ್ 24 hours ಅಲ್ಲಿ ಈ ಬುಕ್ಕನ್ನು ಓದಿ ನಾನು ಮುಗಿಸ್ತೇನೆ. ನಾನು ಏನಕ್ಕೋಸ್ಕರ ನಾನು ಬುಕ್ಕನ್ನು ಓದ್ತಾ ಇದ್ದೆ ನೋಡಿ, ಅದನ್ನೊಂದು ಫುಲ್ಫಿಲ್ ಮಾಡಿ ಅಂತ. ನಿಮ್ಮ ಚಮತ್ಕಾರ ನನಗೆ ಕೂಡ ನೋಡಬೇಕು ಅಂತ ಆಸೆ ಆಗ್ತಾ ಉಂಟಂತ ಹೇಳಿದೆ. ಅದಕ್ಕೋಸ್ಕರ ನಾವು ಇಬ್ಬರು ಉಂಟಲ್ಲ ಓದಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅರ್ಲಿ ಇನ್ ದ ಮಾರ್ನಿಂಗ್ 6 o'clock ನಾವು ಬುಕ್ ಓದಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅರ್ಲಿ ಇನ್ ದ ಮಾರ್ನಿಂಗ್ ಸ್ವಲ್ಪ ಮಿಡಲಲ್ಲಿ ನಾವು ಬ್ರೇಕ್ ತಗೊಳ್ತಾ ಇದ್ವಿ. ಅಂದರೆ ಊಟ ಮಾಡಲಿಕ್ಕೆ, ಕಾಫಿ ಕುಡಿಲಿಕ್ಕೆ, ತಿಂಡಿ ತಿನ್ನಲಿಕ್ಕೆ, ಹೀಗೆಲ್ಲ ಬ್ರೇಕ್ ತಗೊಂಡು ಅಂತೆಲ್ಲ ಓದಿ ನೆಕ್ಸ್ಟ್ ಅರ್ಲಿ ಇನ್ ದ ಮಾರ್ನಿಂಗ್ ಲೈಕ್ 3 AM-ಗೆ ಲೈಕ್ 3 AM 2 AM ಗೊತ್ತಿಲ್ಲ, ಅಷ್ಟೊತ್ತಿಗೆ ನಮ್ಮದು ಬುಕ್ ಓದಿ ಮುಗಿತು. ಅಂದರೆ ವಿದಿನ್ 24 hours ಒಳಗೆ ಉಂಟಲ್ಲ ನಾವು ಬುಕ್ಕನ್ನು ಓದಿ ಮುಗಿಸಿದ್ವಿ. ಆ ಬುಕ್ಕನ್ನು ನಾವು ಓದಿದ್ದು ಥರ್ಸ್ಡೇ ಅಲ್ಲ, ಆ ಬುಕ್ಕನ್ನು ನಾವು ಓದಿದ್ದು ಫ್ರೈಡೇ ನಾವು ಫ್ರೈಡೇ ಬುಕ್ಕನ್ನು ಓದಲಿಕ್ಕೆ ಸ್ಟಾರ್ಟ್ ಮಾಡಿದ್ದು. ಅಂದರೆ ಫ್ರೈಡೇ ಅರ್ಲಿ ಇನ್ ದ ಮಾರ್ನಿಂಗ್ ನಾವು ಸ್ಟಾರ್ಟ್ ಮಾಡಿದ್ವಿ. ಸ್ಯಾಟರ್ಡೇ ಅರ್ಲಿ ಇನ್ ದ ಮಾರ್ನಿಂಗ್ 3 AM-ಗೆ ಈ ಬುಕ್ಕನ್ನು ಓದಿ ಕಂಪ್ಲೀಟ್ ಮಾಡಿದ್ವಿ. ಕಂಪ್ಲೀಟ್ ಮಾಡಿದ್ಮೇಲೆ ಒಂದು ಸಣ್ಣ ರೀತಿಯಲ್ಲಿ ಪೂಜೆ ಮಾಡಿದ್ವಿ. ತುಂಬ ಏನು ಗ್ರ್ಯಾಂಡ್ ಅಲ್ಲ, ಜಸ್ಟ್ ಒಂದು ದೀಪ ಹಚ್ಚಿ ಉಂಟಲ್ಲ ಆ ದೇವ್ರ ಹತ್ರ ಹೇಳಿದ್ವಿ, ನೋಡಿ ನಾವು ಆ ಬುಕ್ಕನ್ನೇ ಓದಿ ಮುಗಿಸಿದ್ದೇವೆ. ನಾವು ಯಾವುದಕ್ಕೋಸ್ಕರ ಈ ಬುಕ್ಕನ್ನು ಓದಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ ನೋಡಿ, ಆ ವಿಷಯನ್ನು ಪ್ಲೀಸ್ ಫುಲ್ಫಿಲ್ ಮಾಡಿ ಅಂತ. ಆಮೇಲೆ ಅದು ಫ್ರೈಡೇ ಅಲ್ಲ, ಫ್ರೈಡೇ ಇಲ್ಲಿ ಏನು ವರ್ಕ್ ಮಾಡೋದಿಲ್ಲ ಗಲ್ಫ್ ಕಂಟ್ರಿಯಲ್ಲಿ. ಫ್ರೈಡೇ ಮತ್ತು ಸ್ಯಾಟರ್ಡೇ ಉಂಟಲ್ಲ ಲೈಕ್ ಆಫ್ ಇಲ್ಲಿ. ಸೊ ಫ್ರೈಡೇ ಮತ್ತು ಸ್ಯಾಟರ್ಡೇ ಏನು ವಿಷಯ ಬಂದಿರಲಿಲ್ಲ ಕಂಪನಿಯಿಂದ. ಬಟ್ ಸ್ಯಾಟರ್ಡೇ ಉಂಟಲ್ಲ ಅಲ್ಲ ಸಂಡೇ ನಮಗೆ HR ಇಂದ ಕಾಲ್ ಬರುತ್ತೆ. ಸರ್ಪ್ರೈಸಿಂಗ್ಲಿ HR ಇಂದ ಕಾಲ್ ಬರ್ತದೆ. ಅವ್ರು ಹೇಳ್ತಾರೆ, ಓಕೆ ಸೊಲ್ಯೂಷನ್ ಸಿಕ್ಕಿದೆ, ಇವರು ವೀಸಾ ಅಪ್ರೂವ್ ಮಾಡ್ತೇನೆ ಅಂತ ಹೇಳಿದರು. ಆದರೆ ನೀನು ಇಂಡಿಯಾಗೆ ಹೋಗಿ ಪುನೊಮ್ಮೆ ಫ್ರೆಶ್ ಆಗಿ ವೀಸಾ ಅಂದರೆ ಎಂಪ್ಲಾಯ್ ವೀಸಾದಲ್ಲಿ ನೀನು ಬರಬೇಕು ಅಂತ ಹೇಳಿದರು. ಅಮ್ಮ ನಮಗೆ ಅದನ್ನು ಕೇಳಿ ಉಂಟಲ್ಲ ತುಂಬಾ ಖುಷಿ ಆಯಿತು. ಫೈನಲಿ ಏನೋ ಒಂದು ಸೊಲ್ಯೂಷನ್ ಸಿಕ್ತು ಅಂತ. ಇಮಿಡಿಯೇಟ್ ಆಗಿ ಉಂಟಲ್ಲ ಊರಿಗೆ ಹೋಗು, ಆಮೇಲೆ ನಾವು ವೀಸಾ ಪುನಃ ಒಮ್ಮೆ ಅಪ್ಲೈ ಮಾಡ್ತೇವೆ, ಆಮೇಲೆ ನೀನು ಬರ್ಬೋದು ಅಂತ. ಓಕೆ ಸರಿ ಅಂತ ಹೇಳಿ ನಾವು ಇಮಿಡಿಯೇಟ್ ಲೈಕ್ ವಿದಿನ್ 1 week-ಅಲ್ಲಿ ನಾನು ಊರಿಗೆ ಹೋದ್ಮೇಲೆ ಉಂಟಲ್ಲ ಒಂದು 15 days ಆದರೂ ಕೂಡ ಈ HR ಇಂದ ಕಾಲ್ ಇಲ್ಲ, ಏನು ಸುದ್ದಿನೇ ಇಲ್ಲ. ಫುಲ್ ಟೆನ್ಷನ್ ಆಯಿತು. ಏನಪ್ಪ ಈ HR ಹೇಳಿದರು ಲೈಕ್ ವೀಸಾ ಅಪ್ರೂವ್ ಆಗುತ್ತೆ ನಾನು ಇಂಡಿಯಾಗೆ ಬಂದರೆ ಅಂತ ಹೇಳಿದ್ದಾರೆ, ಬಟ್ ಇನ್ನೂ ಕೂಡ ಅಪ್ರೂವ್ ಆಗಲಿಲ್ಲ ಅಂತ ಟೆನ್ಷನ್ ಆಯಿತು. ಸೊ ನಾನು ಯಾರ ಬುಕ್ ಓದಿದ್ದೆ ನೋಡಿ ಅವರ ಹತ್ರ ಹೋಗಿ ನಾನು ಹೇಳಿದೆ, ನಾನು ನಿಮ್ಮ ಬುಕ್ಕನ್ನು ಓದಿದ್ದೇನೆ, ನನ್ನ ವಿಶ್ ಫುಲ್ಫಿಲ್ ಮಾಡಿದ್ದೀನಿ, ನೀವು ಆಲ್ರೆಡಿ ಹಾಫ್ ಆಫ್ ದ ವಿಶ್ ನಂದು ಫುಲ್ಫಿಲ್ ಮಾಡಿದ್ದಾರೆ, ಪ್ಲೀಸ್ ಇನ್ನೂ ಅರ್ಧ ಉಂಟು, ಬೇಗ ವೀಸಾ ಉಂಟಲ್ಲ ಅಪ್ರೂವ್ ಆಗುವ ಹಾಗೆ ಮಾಡಿ ಅಂತ. ಇಷ್ಟೇ ನಾನು ಕೇಳೋದು. ಪುನಃ ಬುಕ್ಕು ಎಲ್ಲ ಓದಲಿಕ್ಕೆ ಹೋಗಲಿಲ್ಲ. ಬಟ್ ನೆಕ್ಸ್ಟ್ ಡೇ ಮಾರ್ನಿಂಗ್ ಉಂಟಲ್ಲ ನನಗೆ ಇಮೇಲ್ ಬಂದಿತ್ತು, ನಿನ್ನ ವೀಸಾ ಅಪ್ರೂವ್ ಆಗಿದೆ, ನೀನು ಬ್ಯಾಕ್ ಟು ಬಹರೇನ್ ಬರಬಹುದು, ಹಾಗೆಯೇ ನನ್ನ ಫ್ಲೈಟಿದು ಟಿಕೆಟ್ ಕೂಡ ಅವರು ಅಪ್ರೂವ್ ಮಾಡಿದ್ದಾರೆ ಅಂತ. ಸೊ ತುಂಬಾ ಖುಷಿ ಆಯಿತು ಅದು ಕೇಳಿ. ಇದು ನನ್ನ ಫಸ್ಟ್ ಎಕ್ಸ್ಪೀರಿಯನ್ಸ್ ಬುಕ್ಕನ್ನು ಓದಿದ್ದು. ಓಕೆ, ನೆಕ್ಸ್ಟ್ ಸೆಕೆಂಡ್ ಎಕ್ಸ್ಪೀರಿಯನ್ಸ್. ನನಗೆ ಉಂಟಲ್ಲ ಸೇಮ್ ಜಾಬ್, ಫಸ್ಟ್ ಜಾಬಲ್ಲಿ ಇದ್ದು ಉಂಟಲ್ಲ ಬೋರ್ ಆಯಿತು. ಹಾಗಾಗಿ ನಾನು ಜಾಬ್ ಚೇಂಜ್ ಮಾಡಲಿಕ್ಕೆ ತುಂಬ ಟ್ರೈ ಮಾಡ್ತಾ ಇದ್ದೆ. ಹಾಗೆಯೇ ನನ್ನ ಒಬ್ಬ ಫ್ರೆಂಡ್ ಉಂಟಲ್ಲ ಇನ್ನೊಂದು ಕಂಪನಿಗೆ ಜಾಯ್ನ್ ಆದ. ಅಲ್ಲಿ ಅವ್ನು ಹೇಳ್ತಾ ಇದ್ದ ಆ ಕಂಪನಿ ತುಂಬಾ ಒಳ್ಳೇದುಂಟು, ತುಂಬ ಅಪೋರ್ಚುನಿಟೀಸ್ ಉಂಟು, ಅಂದರೆ ಕರಿಯರ್ ಗ್ರೋತ್ ಅಪೋರ್ಚುನಿಟೀಸ್ ಉಂಟು, ನೀನು ಇಲ್ಲಿಗೆ ಬಾ, ಟ್ರೈ ಮಾಡು, ಅಪ್ಲೈ ಮಾಡು ಅಂತ. ನಾನು ಹೇಳಿದೆ ಗೊತ್ತಿಲ್ಲ, ನೋಡುವ ನಾನು ಟ್ರೈ ಮಾಡ್ತೇನೆ, ನನ್ನ CV ಅನ್ನು ಹೋಗಿ ಅಲ್ಲಿ ಕೊಡ್ತೀನಿ ಆ ಕಂಪನಿಗೆ ಅಂತ. ಹಾಂ ನೀನು ಕೊಡು ಕಂಪನಿಗೆ, ನಾನು ಇಲ್ಲಿ ರೆಫರ್ ಮಾಡ್ತೇನೆ, ನನ್ನ ಫ್ರೆಂಡ್ ಇದ್ದಾಳೆ ಅವಳು CV ಅನ್ನು ಹಾಕಿದ್ದಾಳೆ ಅಂತ ರೆಫರ್ ಮಾಡ್ತೀನಿ ಅಂತ ಹೇಳಿದೆ. ಓಕೆ ಥ್ಯಾಂಕ್ ಯು ಅಂತ ಹೇಳಿದೆ. ಆಮೇಲೆ ನಾನು ಹಾಗೆಯೇ ನೆಕ್ಸ್ಟ್ ಡೇ ನನ್ನ ಹಸ್ಬೆಂಡ್ ಅಂತ ಹೇಳಿದೆ, ನನಗೆ ಒಂದು CV ಡ್ರಾಪ್ ಮಾಡಿಕೊಂಡು ಅಲ್ಲಿಗೆ ಹೋಗಿ ನಾವು CV ಅನ್ನು ಡ್ರಾಪ್ ಮಾಡುವಂತ. ಅವ್ರು ಹೇಳಿದರು ಅವರೇ ಹೋಗಿ ಡ್ರಾಪ್ ಮಾಡಿ ಬರ್ತಾರೆ ಅಂತ. ಸೊ CV ಅನ್ನು ಡ್ರಾಪ್ ಮಾಡಿ ಬಂದರು. ಬಟ್ ನಾನೇನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಲ್ಲಿಂದ ಕಾಲ್ ಬರುತ್ತೆ ಅಂತ. ಬಟ್ ನನಗೆ ಎಕ್ಸ್ಪೆಕ್ಟೇಷನ್ ಉಂಟಲ್ಲ ಒಳಗೊಳಗಡೆ ಇತ್ತು, ಆ ಕಂಪನಿಯಲ್ಲಿ ನಿಮ್ಗೆ ಜಾಬ್ ಸಿಕ್ಕಿದ್ರೆ ಎಷ್ಟೊಂದು ಒಳ್ಳೇದಲ್ಲ ಅಂತ. ಹಾಗೂ ತುಂಬ ಆಸೆ ಇತ್ತು ನನಗೆ, ಇಲ್ಲಿ ಉಂಟಲ್ಲ ವರ್ಕ್ ಮಾಡಿ ಸುಸ್ತಾಗಿತ್ತು, ಸೊ ಚೇಂಜ್ ಬೇಕಿತ್ತಲ್ಲ ಅಂತ. ಆಮೇಲೆ ನಾನು ಹೇಳಿದೆ ನೋಡುವ ಈ ಸತಿ ಕೂಡ ಒಮ್ಮೆ ಟ್ರೈ ಮಾಡುವ, ನಾನು ಬುಕ್ಕನ್ನು ಓದ್ತೀನಿ ಅಂತ. ನಾನು ಹಾಗೆಯೇ ಸೇಮ್. ಬಟ್ ಈ ಟೈಮ್ ಏನು ಅಂದರೆ ವಿದಿನ್ 24 hours ನಾನು ಬುಕ್ ಕಂಪ್ಲೀಟ್ ಮಾಡಿಲ್ಲ. ಒಂದು ಥರ್ಸ್ಡೇ ಸ್ಟಾರ್ಟ್ ಮಾಡಿದ್ದೆ ಬುಕ್ ಓದಲಿಕ್ಕೆ, ನೆಕ್ಸ್ಟ್ ವೆನಸ್ಡೇ ಅಂದರೆ ವಿದಿನ್ 7 days ಒಳಗೆ ಆ ಬುಕ್ಕನ್ನು ಓದಿ ನಾನು ಕಂಪ್ಲೀಟ್ ಮಾಡಿದೆ.
ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ನಂದು ಫೋನ್ ಉಂಟಲ್ಲ ಆ ಟೈಮಲ್ಲಿ, ಆ ಪೀರಿಯಡಲ್ಲಿ ನಂದು ಫೋನ್ ರೀಚಾರ್ಜ್ ಮಾಡಿರಲಿಲ್ಲ ನನ್ನ ಹಸ್ಬೆಂಡ್. ಒಂದು ಲೈಕ್ ಆಲ್ಮೋಸ್ಟ್ ಲೈಕ್ 15 days ಆಗಿತ್ತಂತ. ಯಾಕಂದರೆ ನನ್ನ ಹತ್ರ ಇಂಟರ್ನೆಟ್ ಇತ್ತಲ್ಲ, ಅದಕ್ಕೋಸ್ಕರ ನನಗೆ ಫೋನ್ ರೀಚಾರ್ಜ್ ಅಷ್ಟೊಂದು ನನಗೆ ಯೂಸ್ ಇರಲಿಲ್ಲ. ನನಗೆ ಕಂಪನಿದು ಫೋನ್ ಕೂಡ ಇತ್ತು. ರೀಚಾರ್ಜ್ ಮಾಡುವುದು ಬೇಡ ಅಂತ ಹೇಳಿದೆ. ಇನ್ಕಮಿಂಗ್ ಕಾಲ್ಸ್ ಆಮೇಲೆ ನೋಡಿದಾಗ ಇನ್ಕಮಿಂಗ್ ಕಾಲ್ಸ್ ಬರ್ತಾ ಇರಲಿಲ್ಲ, ನನ್ನ ಫೋನ್ಗೆ ಫುಲ್ ಬಂದಾಗಿತ್ತು. ಅದಕ್ಕೋಸ್ಕರ ಹೇಳಿದ್ರು ನನ್ನ ಹಸ್ಬೆಂಡ್, ನಾನು ಇವಾಗ ರೀಚಾರ್ಜ್ ಮಾಡ್ತೇನೆ, ಯಾಕಂದರೆ ನಿಮಗೆ ಇನ್ಕಮಿಂಗ್ ಕಾಲ್ಸ್ ಬರಲ್ಲ ಅಲ್ಲ, ಅದಕ್ಕೋಸ್ಕರ ಅಂತ. ಓಕೆ ಫೈನ್, ರೀಚಾರ್ಜ್ ಮಾಡಿ ಅಂತ. ನನ್ನನ್ನು ಹಸ್ಬೆಂಡೇ ಡ್ರಾಪ್ ಮಾಡ್ತಾ ಇದ್ರು ನನ್ನ ಫಸ್ಟ್ ಕಂಪನಿಗೆ. ಅವರು ಡ್ರಾಪ್ ಮಾಡಿ ಆಮೇಲೆ ಅವರು ಜಾಬ್ಗೆ ಹೋಗ್ತಾ ಇದ್ರು, ಯಾಕಂದ್ರೆ ನಂದು ಸ್ವಲ್ಪ ಬೇಗ ಸ್ಟಾರ್ಟ್ ಆಗ್ತಾ ಇತ್ತು, ಅವ್ರದ್ದು ಸ್ವಲ್ಪ ಲೇಟ್, ಅದಕ್ಕೋಸ್ಕರ. ಸೊ ನಾವು ಒಂದು ಕಾರಲ್ಲಿ ಹೋಗ್ತಾ ಇರುವಾಗ ಅವರು ರೀಚಾರ್ಜ್ ಮಾಡಿದ್ರು. ರೀಚಾರ್ಜ್ ಮಾಡಿದ 1 minute ಒಳಗಡೆ ಅಂತಲ್ಲ ನನಗೆ ಕಾಲ್ ರಿಸೀವ್ ಆಯಿತು ಅನ್ನೋನ್ ನಂಬರಿಂದ. ನನಗೆ ವಿದಿನ್ 1 minute ನನಗೆ ಕಾಲ್ ರಿಸೀವ್ ಆಗಿದೆ. ಸಂಡೇ, ನಾನು ಇದನ್ನು ಓದಿ ಮುಗಿಸಿದ್ದು ವೆನಸ್ಡೇ ಅಲ್ಲ, ಸಂಡೇ ನನಗೆ ಕಾಲ್ ಬಂದಿತ್ತು. ಆಮೇಲೆ ನಾನು ಏನು ರಿಸೀವ್ ಮಾಡಿ ಮಾತಾಡುವ, ಅದು ನಾನು ಯಾವ ಕಂಪನಿಗೆ ಅಪ್ಲೈ ಮಾಡಿದ್ದೆ ನೋಡಿ ಜಾಬ್, ಅದೇ ಕಂಪನಿಯಿಂದ ನನಗೆ ಕಾಲ್ ಬಂದದ್ದು. ನನಗೊಂದು ಇಷ್ಟೊಂದು ಸರ್ಪ್ರೈಸ್ ಆದ ಅಂದರೆ ಇದು ನಂಬಲಿಕ್ಕೆ ಸಾಧ್ಯ ಇರಲಿಲ್ಲ. ಇದೆಲ್ಲ ಆ ಬುಕ್ಕಿಂದಲೇ ಆದದಂತ ಹೇಳ್ಬೋದು. ಯಾಕಂದರೆ ನಾನು ಆ ಬುಕ್ಕನ್ನು ಯಾವ ವಿಶ್ ಇಟ್ಕೊಂಡು ನೋಡಿ ಓದಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇನೆ, ಆ ವಿಶ್ ನಂದು ಈ ಬುಕ್ಕಿಂದ ಫುಲ್ಫಿಲ್ ಆಯಿತು. ಸೆಕೆಂಡ್ ಎಕ್ಸ್ಪೀರಿಯನ್ಸ್ ಇದು ನಂದು. ಸೊ ನಾನು ಅಲ್ಲಿಗೆ ಜಾಬ್ಗೆ ಹೋದೆ. ಅಲ್ಲಿ ಬಟ್ ಅಲ್ಲಿ ಏನಂದರೆ ಶಿಫ್ಟ್ ಡ್ಯೂಟಿ ಇತ್ತು. ನಾನು ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಜಾಯ್ನ್ ಆದದ್ದು ಇದಕ್ಕೆ ಜಾಬ್ಗೆ. ಆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಇದ್ರೂ ಕೂಡ ಅಂದರೆ ನಮಗೆ ಶಿಫ್ಟ್ ಡ್ಯೂಟಿ ಇತ್ತು. ಮಾರ್ನಿಂಗ್ 2 ಶಿಫ್ಟ್ ಆದರೆ ಮತ್ತೆ ಮಿಕ್ಕಿದ್ದು 3 days ಉಂಟಲ್ಲ ಈವ್ನಿಂಗ್ ಶಿಫ್ಟ್ ಇತ್ತು. ಅದು ತುಂಬ ಕಷ್ಟ ಆಗ್ತಾಯಿತ್ತು. ಹೆಲ್ತಲ್ಲಿ ಉಂಟಲ್ಲ ಸ್ವಲ್ಪ ಅಪ್ ಆ್ಯಂಡ್ ಡೌನ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಕೊರೋನಾ ಕೂಡ ಇತ್ತಲ್ಲ, ಸೊ ನನ್ನ ಹಸ್ಬೆಂಡ್ ಹೇಳಿದ್ರು ಇನ್ನು ಬೇಡ, ಇನ್ನು ಜಾಬನ್ನು ಬಿಟ್ಟು ಇನ್ನು ಬೇರೆ ಜಾಬನ್ನು ನೋಡುವ, ಸ್ವಲ್ಪ ರೆಸ್ಟ್ ತಗೊಳ್ಳುವ ಅಂತ. ಓಕೆ ಫೈನ್ ಅಂತ ಹಾಗೆ ಅಂದ್ಕೊಂಡೆ. ಆಮೇಲೆ ಸ್ವಲ್ಪ ಕೆಲಸ ಮಾಡಿದೆ, ಆಮೇಲೆ ನಾನು ಜಾಬನ್ನು ಬಿಟ್ಟೆ. ನೆಕ್ಸ್ಟ್ ಏನಾಯ್ತಂದರೆ ಆ ಟೈಮಲ್ಲಿ ಒಂದು 4 years ಅಂತ 2020 ನಾನು ಜಾಬ್ ಬಿಟ್ಟೆ. 2020ಇಂದ 2022 ಅಲ್ಲಿ ನನ್ನ ಕೀಕಿ ಪಾಪು ಹುಟ್ಟಿದ್ಲು. ಹಾಗಾಗಿ ನಾನು ಜಾಬ್ಗೆ ಮತ್ತೆ ನಾನು ಟ್ರೈ ಮಾಡಲಿಲ್ಲ. ಆಮೇಲೆ ಪುನಃ 2 years ಪುನಃ ಬ್ರೇಕ್ ತಗೊಂಡೆ, ಯಾಕೆಂದರೆ ನನ್ನ ಕೀಕಿ ಪಾಪು ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕಿತ್ತು, ಅದಕ್ಕೋಸ್ಕರ. ಆಮೇಲೆ ಇದು ನಂದು 3rd ಎಕ್ಸ್ಪೀರಿಯನ್ಸ್ ಇವಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅವಳು ಆಟ ಆಡ್ತಾ ಇದ್ಲು, ಬಂದ್ಲು, ನನಗೆ ಕೂಡ ವಿಡಿಯೋದಲ್ಲಿ ಬರಬೇಕು ಅಂತ. ಆಯಿತು, ಕೂತ್ಕೊಳ್ತಾಳೆ ಅವಳು. ಆಮೇಲೆ ಇದು ನನ್ನ 3rd ಎಕ್ಸ್ಪೀರಿಯನ್ಸ್ ನಾನು ಇವಾಗ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ನಾನು ಈ ವಿಡಿಯೋ ರೆಕಾರ್ಡ್ ಮಾಡೋದು ಕೂಡ ಉಂಟಲ್ಲ, ಇವಾಗ ನೈಟ್ ಆಗಿದೆ, 10:30 ಆಗಿದೆ. ನಾನು ವಿಡಿಯೋ ರೆಕಾರ್ಡ್ ಮಾಡಿ ಆಮೇಲೆ ಹೋಗಿ ಮಲಗೋದು. ನಾಳೆ ಬೆಳಿಗ್ಗೆ ನಾನು ವಿಡಿಯೋ ಎಡಿಟ್ ಮಾಡಿ, ಡೈಲಿ ವ್ಲಾಗ್ ಅಲ್ವಾ, ಸೊ ಎಡಿಟ್ ಮಾಡಿ ಈವ್ನಿಂಗ್ಗೆ ನಾನು ಹಾಕೋದು. ಓಕೆ, ಇವಾಗ ಬ್ಯಾಕ್ ಟು ದ ಟಾಪಿಕ್. ಓಕೆ, ಕಿಕ್ಕಿ ಪಾಪು ಹೋದ್ಲು. ಸೊ ಇವಾಗ ನಾನು ಶೇರ್ ಮಾಡ್ತಾ ಇರೋದು ನಂದು ಥರ್ಡ್ ಎಕ್ಸ್ಪೀರಿಯನ್ಸ್ ಈ ಬುಕ್ ಬಗ್ಗೆ. 3rd ಎಕ್ಸ್ಪೀರಿಯನ್ಸ್ ಏನಂದರೆ, ನಾನು ಇವಾಗ ಆಲ್ರೆಡಿ ನಾನು 2020 ಜಾಬ್ ಬಿಟ್ಟಾದ್ಮೇಲೆ 2024 ತನಕ ನಾನು ಜಾಬ್ ಮಾಡಲಿಲ್ಲ. ಅಂತ 4 years ಕಂಪ್ಲೀಟ್ ಆಗಿ, ಒಂದು 2 years ನನ್ನ ಪಾಪುಗೆ, ಮತ್ತೆ 4 years ಕಂಪ್ಲೀಟ್ ಆಗಿ ನನ್ನ ಫ್ಯಾಮಿಲಿಗೆ ಕೊಟ್ಟೆ. ಆಮೇಲೆ ಪುನಃ ನನಗೆ ಜಾಬ್ಗೆ ಹೋಗ್ಬೇಕಂತ ಮನಸ್ಸಾಯಿತು. ಬಟ್ ನನಗೆ ಪುನಃ ಆ ಶಿಫ್ಟ್ ಇದೆಲ್ಲ ಜಾಬ್ ನನಗೆ ಇಷ್ಟವೇ ಇರಲಿಲ್ಲ. ನನಗೆ ಏನಾದರೂ ಆಫೀಸ್ ಒಳಗಡೆ ಕೂತ್ಕೊಂಡು ಆಫೀಸ್ ವರ್ಕ್ ಮಾಡಬೇಕು, ನನಗೆ ಹೀಗೆ ಅಡ್ಮಿನ್ ಜಾಬ್ ಬೇಕು ಅಂತ ನಾನು ತುಂಬ ವಿಶ್ ಇಟ್ಕೊಂಡಿದ್ದೆ. ಸೊ ಅದು ಮಾಡುವ ಅಂತ ನಾನು ವಿಶ್ ಇಟ್ಕೊಂಡು ಉಂಟಲ್ಲ, ಅದು ಅಲ್ಲ, ಅಂತಹ ಜಾಬ್ ಸಿಗಬೇಕು ಅಂತ ಒಂದು ವಿಶ್ ಇಟ್ಕೊಂಡು ನಾನು ಆ ಬುಕ್ಕನ್ನು ಓದಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಆ ಬುಕ್ಕನ್ನು ಓದಲಿಕ್ಕೆ ಸ್ಟಾರ್ಟ್ ಮಾಡಿ ಆಯಿತು. ಆ ಬುಕ್ಕನ್ನು ನಾನು ವಿದಿನ್ 7 days ಇಲ್ಲ, ಥರ್ಡ್ ಟೈಮ್ ಕೂಡ ಉಂಟಲ್ಲ, ನಾನು ವಿದಿನ್ 7 days ಕೂಡ ಉಂಟಲ್ಲ, ನಾನು ಆ ಬುಕ್ಕನ್ನು ಓದಲಿಕ್ಕೆ ಸ್ಟಾರ್ಟ್ ಮಾಡಿ ನಾನು ಕಂಪ್ಲೀಟ್ ಮಾಡಿದೆ. ನನಗೆ ಗುಡ್ ನ್ಯೂಸ್ ಉಂಟಲ್ಲ, ಸಂಡೇ ಸಿಗ್ತದೆ. ನೀವು ನಂಬ್ತಿರೋ ಬಿಡ್ತಿರೋ ಈ 3 ಇನ್ಸಿಡೆಂಟ್ ಅಥವಾ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದಲ್ಲ, ಇದು ಖಂಡಿತವಾಗ್ಲೂ ಸತ್ಯ. ನನ್ನ ಸ್ಟೋರಿ ನಂಗೆ ಗೊತ್ತು. ಈ ಬುಕ್ಕಿಂದ ನನಗೆ ಎಷ್ಟೊಂದು ಹೆಲ್ಪ್ ಆಗಿದೆ, ನನ್ನ ಲೈಫನ್ನು ಎಷ್ಟು ಚೇಂಜ್ ಮಾಡಿದೆ. ನಾನು ಇಷ್ಟಪಟ್ಟದ್ದು ಈ ಬುಕ್ ನನಗೆ ಖಂಡಿತ ಕೊಟ್ಟಿದೆ ಅಂತ ಹೇಳ್ಬೋದು. ಅಂದರೆ ನಾನು ಒಟ್ಟಾರೆ ಎಲ್ಲ ವಿಷ್ ಇಟ್ಕೊಂಡು ಈ ಬುಕ್ ಓದಿದ್ದಲ್ಲ, ನನ್ನ ಜಾಬಿಗೋಸ್ಕರ ನಾನು ಯಾವಾಗಲೂ ಈ ಬುಕ್ ಓದ್ತಾ ಇದ್ದೆ. ಆ 3 times ಕೂಡ ನಾನು ಯಾವುದಕ್ಕೋಸ್ಕರ ಬುಕ್ಕನ್ನು ಓದಿದೆ ನೋಡಿ, ಅದನ್ನು ನನಗೆ ಫುಲ್ಫಿಲ್ ಮಾಡಿ ಕೊಟ್ಟಿದ್ದೆ ಅಂತ ಹೇಳ್ಬೋದು. ಆಮೇಲೆ ಏನಾಗುತ್ತೆ ಅಂದರೆ, ಸಂಡೇ ನನಗೊಂದು
ಗುಡ್ ನ್ಯೂಸ್ ಬರುತ್ತೆ, ನನಗೆ ಇಂಟರ್ವ್ಯೂ ಉಂಟು ಮಂಡೇ, ನೀನು ವಿದಿನ್ 2 days ಅಲ್ಲಿ ನಿಮಗೆ ಇಂಟರ್ವ್ಯೂ ಉಂಟು, ನೀನು ರೆಡಿ ಆಗು ಅಂತ. ಓಕೆ ಫೈನ್. ಆ್ಯಕ್ಚುಲಿ ಆ ಜಾಬ್ ಉಂಟಲ್ಲ, ಜಾಬ್ ಡಿಸ್ಕ್ರಿಪ್ಷನ್ ಇದ್ದದ್ದು ಟೀಚರ್ ಅಸಿಸ್ಟೆಂಟ್ ಆಗಿ. ಬಟ್ ಟೀಚರ್ ಅಸಿಸ್ಟೆಂಟ್ ನನಗೆ ಅಷ್ಟೊಂದು ಗೊತ್ತಿಲ್ಲ. ಬಟ್ ನೋಡುವ, ಟ್ರೈ ಮಾಡುವ ಅಂತ. ನನಗೆ ಟೀಚರ್ ಅಸಿಸ್ಟೆಂಟ್ ಅಲ್ವಾ, ಸೊ ಟ್ರೈ ಮಾಡುವ ಅಂತ ನಾನು ಜಾಬ್ ಇಂಟರ್ವ್ಯೂ ಕೊಡಲಿಕ್ಕೆ ಹೋದೆ. ಜಾಬ್ ಇಂಟರ್ವ್ಯೂ ಕೊಟ್ಟಾದ್ಮೇಲೆ ಅಲ್ಲಿ ಕೇಳಿದ್ರು, ನಿಮಗೆ ಟೀಚರ್ ಅಸಿಸ್ಟೆಂಟ್ ಬಗ್ಗೆ ಎಲ್ಲ ನಿಮಗೆ ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಉಂಟಾ ಅಂತ. ಅವಾಗ ನಾನು ಹೇಳಿದೆ, ಟೀಚಿಂಗಲ್ಲಿ ನನಗೆ ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಇಲ್ಲ, ಬಟ್ KG ಲೈಕ್ ಸಣ್ಣ ಮಕ್ಕಳಿಗೆ, ಕಿಂಡರ್ ಗಾರ್ಡನ್ ಇದು ಮಕ್ಕಳಿಗೆಲ್ಲ ಕಲಿಸ್ಲಿಕ್ಕೆಲ್ಲ ನೋ ಪ್ರಾಬ್ಲಮ್, ನಾನು ಇದನ್ನು ಮ್ಯಾನೇಜ್ ಮಾಡ್ಬೋದು. ಯಾಕೆಂದರೆ ಅಷ್ಟೊಂದು ಕ್ವಾಲಿಫೈಡ್ ಇದ್ದೇನೆ ನಾನು ಮಕ್ಕಳಿಗೆ ಕಲಿಸುವಷ್ಟು ಅಂತ ಹೇಳಿದೆ. ಅದಕ್ಕೆ ಅವರು ಹೇಳಿದರು, ಓಕೆ ಫೈನ್, ವಿ ವಿಲ್ ಗೆಟ್ ಬ್ಯಾಕ್ ಟು ಯು ಅಂತ ಹೇಳಿದರು. ಅಲ್ಲಿ ಒಂದು 2 ಇಂಟರ್ವ್ಯೂ ಆಯಿತು. HR ನವರಿಗೆ ಖುಷಿ ಆಯಿತು, HR ಅಸಿಸ್ಟೆಂಟ್ಗೆ ಇದು ಹೇಳೋದು ಮರ್ತುಬಿಟ್ಟೆ. ಫಸ್ಟ್ ನನ್ನನ್ನು ಅವ್ರು ಕರೆದದ್ದು ಆಪರೇಷನ್ ಅಸಿಸ್ಟೆಂಟ್ ಅಲ್ಲ ಎಕ್ಸಿಕ್ಯೂಟಿವ್ ಅಸಿಸ್ಟೆಂಟ್ ಏನಂತ ಗೊತ್ತಿಲ್ಲ ಯಾವುದು. ಅದರಲ್ಲಿ ಏನಿತ್ತಂದ್ರೆ ಒಂದು ಪಾರ್ಟ್ HR ಇದು ಕೂಡ ಇತ್ತು, ಬಟ್ ಅವರು ಹೇಳಿರಲಿಲ್ಲ HR ರಿಲೇಟೆಡ್ ಕ್ವಶನ್ಸ್ ಎಲ್ಲ ಕೇಳ್ತಾರಂತ. ಬಟ್ ಎಷ್ಟು ಕ್ವಶನ್ಸ್ ಕೇಳಿದ್ರು ನೋಡಿ, ನನಗೆ ಎಷ್ಟು ಗೊತ್ತುಂಟು ಅಷ್ಟೊಂದು ಆನ್ಸರ್ ಕೊಟ್ಟಿದ್ದೇನೆ. ಆಮೇಲೆ ಅವಳಿಗೆ HR ಗೆ ಖುಷಿಯಾಗಿ ಉಂಟಲ್ಲ, ನೆಕ್ಸ್ಟ್ ಇಂಟರ್ವ್ಯೂಗೆ ಕರೆದ್ರು. ನೆಕ್ಸ್ಟ್ ಇಂಟರ್ವ್ಯೂ ಅಲ್ಲಿ ಹೇಳಿದ್ರು, ನಿನಗೆ ಟೀಚಿಂಗ್ ಅಂದರೆ ಇಷ್ಟನಾ, ನೀನು ಟೀಚಿಂಗ್ ಅಸಿಸ್ಟೆಂಟ್ ಜಾಬ್ ಮಾಡ್ಬೋದಾ ಅಂತ. ನಾನು ಹೇಳಿದೆ, ನೋ ಪ್ರಾಬ್ಲಮ್, ನನಗೆ ಮನೇಲಿ ಇವಾಗ 4 years ಕುತ್ಕೊಂಡು ಬೋರ್ ಆಗಿತ್ತು, ಕಂಪನಿ ಕೂಡ ಒಳ್ಳೇದಿತ್ತು, ಸೊ ನಾನು ಓಕೆ ಅಂತ ಹೇಳಿದೆ. ಸೊ ಅದಾದ್ಮೇಲೆ ಉಂಟಲ್ಲ, 3rd ಇಂಟರ್ವ್ಯೂ ಆ ಕಂಪನಿದು CEO ಜೊತೆ ಇತ್ತು. ಓಕೆ, CEO ಜೊತೆ ಎಲ್ಲ ಒಳ್ಳೇದು ಇಂಟರ್ವ್ಯೂ ಆಯಿತು. ಒಳ್ಳೇದು ಇಂಟರ್ವ್ಯೂ ಆದಮೇಲೆ ನನಗೆ ಆಫರ್ ಆಮೇಲೆ ಸಿಕ್ಕಿದ್ದು ಅಡ್ಮಿನ್ ಆಗಿ. ನನಗೆ ಇಷ್ಟೊಂದು ಖುಷಿ ಆಯ್ತು. ಅಂದರೆ ನಾನು ಬುಕ್ಕನ್ನು ಓದಲಿಕ್ಕೆ ಸ್ಟಾರ್ಟ್ ಮಾಡಿದ್ದು ನಾನು ಅಡ್ಮಿನ್ ಆಗಿ. ನನಗೊಂದು ಅಡ್ಮಿನ್ ಜಾಬ್ ಬೇಕು, ಇನ್ ಆಫೀಸ್ ಜಾಬ್ ಬೇಕು, ಸ್ವಲ್ಪ ಟೆನ್ಷನ್ ಫ್ರೀ ಆಗಿ ಜಾಬ್ ಬೇಕು ಅಂತ. ಬಟ್ ಟೆನ್ಷನ್ ಫ್ರೀ ಇರಲಿಲ್ಲ ಜಾಬು. ಇಷ್ಟೊಂದು ನನಗೆ ತುಂಬಾ ಆ ಜಾಬ್ ಉಂಟಲ್ಲ, ಒಂದು ಜಾಬ್ ರೋಲನ್ನು ನಾನು ತಗೊಂಡದ್ದು. ಬಟ್ ಅದರಲ್ಲಿ ಇನ್ಸೈಡ್ ಅಂತ ತುಂಬ ಜಾಬ್ ರೋಲ್ ಉಂಟು, ಅದು ಬೇರೆ ವಿಷಯ. ಬಟ್ ಹೇಳೋದಾದರೆ ನನ್ನ 3 ವಿಷಯನೂ ಕೂಡ ಆ ಬುಕ್ ಓದಿದ್ರಿಂದ ನನಗೆ ಫುಲ್ಫಿಲ್ ಆಗಿದೆ ಅಂತ ಹೇಳ್ಬೋದು. ಇದು ಮಾತ್ರ ಸತ್ಯದ ಕಥೆ. ಇವಾಗ ನಿಮ್ಗೆ ಇರ್ಬೋದಲ್ಲ, ಇವಾಗ ಕ್ವಶನ್, ಆ ಬುಕ್ ಯಾವುದು ಅಂತ ಇಲ್ಲಿ ತೋರಿಸ್ತೀನಿ. ಈ ಬುಕ್ ಶ್ರೀ ಸಾಯಿ ಸಚ್ಚರಿತೆ ಬುಕ್ ಅಂತ. ಇದು ಶ್ರೀ ಸಾಯಿಬಾಬಾ ಅವರ ಬುಕ್. ಕನ್ನಡದಲ್ಲಿ ಓದುವವರಿಗೆ ಕನ್ನಡದ್ದು ಬುಕ್ಕು ಇದು, ಶ್ರೀ ಸಾಯಿ ಸಚ್ಚರಿತೆ. ನಿಮಗೆ ಇಂಗ್ಲೀಷಲ್ಲಿ ಬೇಕಾದರೆ ಇಂಗ್ಲೀಷ್ ಇದು ಬುಕ್ಕು ಕೂಡ ನೀವು ತಗೊಳ್ಬಹುದು. ಇಲ್ಲದ್ರೆ ಉಂಟಲ್ಲ, ನೀವು ಆನ್ಲೈನಲ್ಲಿ ಶ್ರೀ ಸಚ್ಚರಿತೆ ಅಂತ ಹಾಕಿ ಅಲ್ಲಿ ನಿಮಗೆ ಇಂಗ್ಲೀಷ್ ಇದು PDF ಸಿಗುತ್ತೆ. ಸೊ ಅಲ್ಲಿ ಕೂಡ ನೀವು ಓದ್ಬೋದು. ಅದರಲ್ಲಿ 199 pages ಉಂಟು. ಆ ಬುಕ್ಕನ್ನು ಓದಿ. ಇದರಲ್ಲಿ ಉಂಟಲ್ಲ, ಕನ್ನಡದಲ್ಲಿ 321 pages ಉಂಟು. ಈ ಫುಲ್ ನಾನು ಕನ್ನಡದಲ್ಲಿ, ನಾನು ಸತ್ಯ ಹೇಳ್ತೇನೆ, ನಾನು ಕನ್ನಡದಲ್ಲಿ ಉಂಟು. ನಾನು ಈ ಬುಕ್ ಓದಲಿಕ್ಕೆ ಸ್ಟಾರ್ಟ್ ಮಾಡಿದೆ, ಬಟ್ ನನಗೆ ಕಂಪ್ಲೀಟ್ ಮಾಡ್ಲಿಕ್ಕೆ ಆಗಲಿಲ್ಲ 4 time. ಯಾಕಂದರೆ ನನ್ನ ಕನ್ನಡ ಅಷ್ಟೊಂದು ಫ್ಲೂಯೆಂಟ್ ಆಗಿ, ನನಗೆ ಸರಳವಾಗಿ ಅಷ್ಟೊಂದು ಈಸಿಯಾಗಿ ಉಂಟಲ್ಲ, ನನಗೆ ಓದಲಿಕ್ಕೆ ಬರೋದಿಲ್ಲ ಅಷ್ಟೊಂದು ಬೇಗ ಮಾಡ್ಲಿಕ್ಕೆ ಆಗೋದು. ಬಟ್ ಇಂಗ್ಲೀಷಲ್ಲಿ ಉಂಟಲ್ಲ, ಸ್ವಲ್ಪ ಬೇಗ ಉಂಟಲ್ಲ ಓದ್ಬೋದು. ಅದಕ್ಕೋಸ್ಕರ ನಾನು ಇಂಗ್ಲೀಷ್ ವರ್ಷನ್ ಆಫ್ ಶ್ರೀ ಸಾಯಿ ಸಚ್ಚರಿತೆಯನ್ನು ನಾನು ಪ್ರಿಫರ್ ಮಾಡ್ತೇನೆ. ನನಗೆ ಒಂದು ವೇಳೆ PDF ಇದು ಲಿಂಕ್ ಸಿಕ್ಕಿದ್ರೆ, ನನಗೆ ಲಿಂಕ್ ಹಾಕ್ಲಿಕ್ಕೆ ಆದ್ರೆ ಉಂಟು, ನಾನು PDF ಇದು ಲಿಂಕ್ ಹಾಕ್ತೇನೆ ಕಮೆಂಟ್ ಬಾಕ್ಸ್ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಚೆಕ್ ಮಾಡಿ. ಇಲ್ಲದಿದ್ದರೆ ನನಗೆ ಇನ್ಸ್ಟಾಗ್ರಾಮ್ ಪೇಜ್ ಉಂಟು, ತೇಜು ಅಂತ, ಅದರದ್ದು ನಾನು ಲಿಂಕನ್ನು ಹಾಕ್ತೇನೆ. ನೀವು ಆ ಪೇಜನ್ನು ಫಾಲೋ ಮಾಡಿ. ಹಾಗೆಯೇ ಅಲ್ಲಿ ನೀವು ನನಗೆ ಮೆಸೇಜ್ ಹಾಕ್ಬೋದು. ಇದು ಈ ಬುಕ್ ಇದು ಲಿಂಕನ್ನು ಕಳಿಸ್ಲಿಕ್ಕೆ, PDF ವರ್ಷನ್ ಇದು ನಾನು ನಿಮಗೆ ಕಳಿಸ್ತೀನಿ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ, ಓದಿ. ನಿಮಗೆ ಯಾವುದಾದ್ರೂ ಒಂದು ವಿಷಯ ಇದ್ದರೆ, ಸಣ್ಣ ವಿಷಯ, ದೊಡ್ಡ ವಿಷಯ ನೀವು ಇಟ್ಕೊಂಡೆಲ್ಲ ಮಾಡಬೇಡಿ. ನಾನು ನಾಳೆನೇ ಕರೋಡ್ಪತಿ ಆಗಬೇಕು, ನನಗೊಂದು ಕಾರ್ ಬರಲಿ, ನಾಳೆ ಬಂಗ್ಲಾ ಕಟ್ಟಬೇಕು, ಅದೆಲ್ಲ ಬೇಡ. ನಿಮಗೆ ಯಾವ ವಿಷಯ ಅಂದರೆ ತುಂಬಾ ನೆಸೆಸರಿ ಇರುವ ವಿಷಯ. ಫಾರ್ ಎಕ್ಸಾಂಪಲ್, ನಾನು ತುಂಬ ಕಷ್ಟದಲ್ಲಿದ್ದೇನೆ, ನೀವು ನನ್ನ ಎಕ್ಸ್ಪೀರಿಯನ್ಸ್ ಅನ್ನು ಕೇಳಿದರೆ, ನಾನು ಒಮ್ಮೆ ವೀಸಾಕ್ಕೋಸ್ಕರ ಓದಿದ್ದೆ, ಆಮೇಲೆ 2nd time ಕೂಡ ಜಾಬ್ಗೆ, 3rd time ಕೂಡ ಜಾಬ್, ಇಂಥದ್ದೆಲ್ಲ ಸಣ್ಣ ವಿಷಯ. ಏನಾದರೂ ನಿಮ್ಮ ಜಾಬ್ ಅಲ್ಲಿ ಮಧ್ಯದಲ್ಲಿ ಏನಾದರೂ ಪ್ರಾಬ್ಲಮ್ ಆಗ್ತಾ ಇದ್ರೆ, ಇಲ್ಲದ್ರೆ ಜಾಬ್ಗೆ ಪ್ರಮೋಷನ್ ಏನಾದರೂ ಬೇಕಿದ್ರೆ, ಈ ಥರಕ್ಕೆಲ್ಲ ಓದಿ. ನಾನು ನಿಮಗೆ ಈ ಬುಕ್ಕನ್ನು, ನನಗೆ ನಾಳೆನೇ ಕರೋಡ್ಪತಿ ಆಗುತ್ತೇನೆ, ನಾಳೆ ನನಗೆ ಹೀಗೆಲ್ಲ ತುಂಬ ಅನ್ರಿಯಲಿಸ್ಟಿಕ್ ಉಂಟಲ್ಲ, ಅನ್ರಿಯಲಿಸ್ಟಿಕ್ ವಿಷಯಗೆಲ್ಲ ಓದ್ಬಿಡಿ. ರಿಯಲಿಸ್ಟಿಕ್ ಆಗಿರುವ ವಿಷಯಕ್ಕೆ ನೀವು ಓದಿ. ನಿಮಗೆ ಇನ್ನೊಂದು ಕ್ವಶನ್ ಇರ್ಬೋದಲ್ಲ, ಈ ಬುಕ್ ಓದುವಾಗ ನಾವು ನಾನ್ ವೆಜ್ ತಿನ್ಬಹುದಾ ಅಂತ.
ಪರ್ಸನಲ್ ಆಗಿ ಹೇಳ್ಬೇಕಾದ್ರೆ ತಿನ್ಬೇಡಿ ಅಂತ ಹೇಳ್ತೇನೆ. ಬಟ್ ಈ ಬುಕ್ ಅಲ್ಲಿ ಎಲ್ಲಿ ಕೂಡ ಬರೀಲಿಲ್ಲ ಈ ಬುಕ್ ಅನ್ನು ಓದುವಾಗ ನೀವು ನಾನ್ ವೆಜ್ ತಿನ್ಬಾರ್ದು ಅಂತ ಎಲ್ಲಿ ಕೂಡ ಬರೀಲಿಲ್ಲ. ಬಟ್ ನನ್ನ ಪ್ರಕಾರ ಉಂಟಲ್ಲ, ನೀವೊಂದು ದೇವ್ರ ಪುಸ್ತಕ ಓದುವಾಗ ಸ್ವಲ್ಪ ಮಡಿಯಲ್ಲಿ ಉಂಟಲ್ಲ ನೀವು ಓದಿ ಮೈಲಿಗೆ ಮಾಡಬೇಡಿ ಅಂತ ನನ್ನ ಒಪಿನಿಯನ್. ಮತ್ತೆ ನಿಮ್ಗಳಿಗೆ ಬಿಟ್ಟಿದ್ದು. ಒಳ್ಳೆ ಒಪಿನಿಯನ್, ಒಳ್ಳೊಳ್ಳೆ ಸ್ವಲ್ಪ ಒಪಿನಿಯನ್ ಎಲ್ಲ ಕೊಡುವಾಗ ತಗೊಳ್ಳಿ ಅಲ್ಲ, ಒಳ್ಳೇದು. ಆಮೇಲೆ ಈ ಬುಕ್ಕನ್ನು ಉಂಟಲ್ಲ ಥರ್ಸ್ಡೇ ಈವ್ನಿಂಗ್ ಇಲ್ಲದೆ ಥರ್ಸ್ಡೇ ಮಾರ್ನಿಂಗ್ ಉಂಟಲ್ಲ ಸ್ಟಾರ್ಟ್ ಮಾಡಿ. ಈವ್ನಿಂಗ್ ಮಾರ್ನಿಂಗ್ ನಿಮಗೆ ಬಿಟ್ಟದ್ದು, ನಿಮ್ಮ ಕಂಫರ್ಟೇಬಲ್ ಟೈಮಲ್ಲಿ ಉಂಟಲ್ಲ ಚೆನ್ನಾಗಿ ಒಂದು ಸ್ನಾನ ಮಾಡಿ ಎಲ್ಲ ಬ್ರೇಕ್ಫಾಸ್ಟ್ ಕೂಡ ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಊಟ ಕೂಡ ಮಾಡಿ ಕೂಡ ಸ್ಟಾರ್ಟ್ ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಸ್ನಾನ ಮಾಡಿ ಆಮೇಲೆ ದೇವರಿಗೆ ಒಂದು ದೀಪ ಹಚ್ಚಿ ಯಾತಕ್ಕೋಸ್ಕರ ಉಂಟಲ್ಲ ಈ ಬುಕ್ಕನ್ನು ಓದ್ತಾ ಇದ್ದೀರಾ, ಯಾವ ವಿಶ್ ನಿಮ್ದು ಫುಲ್ಫಿಲ್ ಆಗಬೇಕು ಅಂತ ಈ ಬುಕ್ಕನ್ನು ಓದ್ತಾ ಇದ್ದೀರಾ ಅಂತ ಆ ವಿಷನ್ನು ಇಟ್ಟು ಉಂಟಲ್ಲ ನೀವು ಬುಕ್ಕನ್ನು ಓದಲಿಕ್ಕೆ ಸ್ಟಾರ್ಟ್ ಮಾಡಿ. ಆಮೇಲೆ ವಿದಿನ್ 7 days ಒಳಗಡೆ ಉಂಟಲ್ಲ ಈ ಬುಕ್ಕನ್ನು ಕಂಪ್ಲೀಟ್ ಮಾಡಲಿಕ್ಕೆ ಟ್ರೈ ಮಾಡಿ. ಅಂದರೆ ವೆನೆಸ್ಡೇ ಉಂಟಲ್ಲ ನೀವು ಕಂಪ್ಲೀಟ್ ಮಾಡಲಿಕ್ಕೆ ಟ್ರೈ ಮಾಡಿ. ಆಮೇಲೆ ಪ್ರತಿ ದಿವಸ ರಾತ್ರಿ ಉಂಟಲ್ಲ ಈ ಬುಕ್ ಆಯಿತು ಇವತ್ತಿಗೆ ನಾನು ಇಷ್ಟೇ ಓದೋದು, ಇವತ್ತಿದ್ದು ಬುಕ್ ಓದಿ ಆಯಿತು ಅಂತ ಹೇಳುವ ಅಂತ ಒಂದು ಇರುತ್ತಲ್ಲ ನಿಮ್ದೊಂದು ಲಿಮಿಟ್. ನಾನೊಂದು 10 pages ಓದ್ತೇನೆ, ನಾನು 20 pages ಓದ್ತೇನೆ ಅಂತ. ಓಕೆ, ಅಷ್ಟು ಓದಿದ ಮೇಲೆ ಉಂಟಲ್ಲ ದೇವರ ಹತ್ರ ಈ ಬುಕ್ಕನ್ನು ಇಟ್ಟು ನಮಸ್ಕಾರ ಮಾಡಿ ದೇವರಿಗೆ ಅಂತ ಉಂಟಲ್ಲ ಏನಾದರೂ ಒಂದು ಸ್ವೀಟ್ ಇಡಿ. ಒಂದು ಫ್ರೂಟ್ ಕೂಡ ಇಡ್ಬೋದು, ಒಂದು ಆ್ಯಪಲ್ ಇಡ್ಬೋದು, ಒಂದು ಬನಾನಾ ಇಡ್ಬೋದು, ಬೇಕಾದರೆ 1 tablespoon ಶುಗರ್ ಕೂಡ ಇಡ್ಬೋದು, ನೋ ಪ್ರಾಬ್ಲಮ್. ದೇವರು ಹೇಳಲಿಲ್ಲ ಬಟ್ ನಿಮಗೆ ಕೂಡ ಸ್ವಲ್ಪ ಖುಷಿ ಆಗುತ್ತಲ್ಲ, ದೇವರು ಕೂಡ ಖುಷಿಯಾಗಿರಲಿ ಅಲ್ಲ, ಅದಕ್ಕೋಸ್ಕರ ಅಲ್ಲಿ ಇಡಿ. ನಾನು ಈ ಬುಕ್ ಅಂತ ತಗೊಂಡದ್ದು ಅಂತಲ್ಲ, ನಾನು ಶಿರಡಿಗೆ ಹೋಗಿದ್ದೆ, ಅಲ್ಲಿ ನಾನು ಈ ಬುಕ್ ಅಂತ ತಗೊಂಡದ್ದು. ನಾನು ಲಾಸ್ಟ್ ಟೈಮ್ ಶಿರಡಿಗೆ ಹೋದಾಗ ಒಂದು 10 books ಕೂಡ ತಂದಿದ್ದೆ. ಇದನ್ನು 10 peopleಸ್ಗೆ ಕೂಡ ನಾನು ಕೊಟ್ಟಿದ್ದೆ. ಯಾರೆಲ್ಲ ಈ ಬುಕ್ಕನ್ನು ಓದಿದ್ದೀರಾ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆಯೇ ನಿಮಗೆ ಸಾಯಿಬಾಬಾ ಅಂದರೆ ಇಷ್ಟನಾ ಅದನ್ನು ಕೂಡ ನನಗೆ ಕಮೆಂಟಲ್ಲಿ ತಿಳಿಸಿ. ಹಾಗೆಯೇ ನೀವು ಈ ಬುಕ್ ಓದಿದರೆ ನೀವು ಯಾವುದಾದ್ರೂ ವಿಶ್ ಇಟ್ಕೊಂಡು ಉಂಟಲ್ಲ ನೀವು ಈ ಬುಕ್ಕನ್ನು ಓದಲಿಕ್ಕೆ ಸ್ಟಾರ್ಟ್ ಮಾಡಿದ್ದ ಆ ವಿಶ್ ನಿಮ್ಮದು ಫುಲ್ಫಿಲ್ ಆಗಿದಾ ಅದನ್ನು ಕೂಡ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನಗೆ ಅಂತೂ ನನ್ನ ಎಕ್ಸ್ಪೀರಿಯನ್ಸ್ ಅಂತೂ ತುಂಬಾ ಬ್ಯೂಟಿಫುಲ್ ಆಗಿತ್ತು. ನನ್ನ ತುಂಬ ಟೆನ್ಷನ್ ಇದ್ದ ಲೈಫನ್ನು ಉಂಟಲ್ಲ ಈ ಬುಕ್ ಬಂದಾಗಿದ್ದ ನನ್ನ ಲೈಫ್ ಸ್ವಲ್ಪ ಈಸಿಯಾಗಿ ಹೋಗ್ತಾ ಉಂಟು ಅಂತ ಹೇಳ್ಬೋದು. ಥ್ಯಾಂಕ್ಸ್. ಈ ಬುಕ್ಕನ್ನು ಯಾರು ನನಗೆ ಫಸ್ಟ್ ಈ ಮೊದಲಿಗೆ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ನೋಡಿ ಅವರಿಗೆ ನನ್ನ ದೊಡ್ಡ ಥ್ಯಾಂಕ್ಸ್ ಅಂತ ಹೇಳ್ಬೋದು. ಇವಾಗ ನಾನು ಕೂಡ ಈ ಬುಕ್ಕನ್ನು ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೇನೆ. ನೀವು ಕೂಡ ಈ ಬುಕ್ಕನ್ನು ಓದಿ ನಿಮ್ಮ ವಿಷನ್ನು ಫುಲ್ಫಿಲ್ ಆದ ನಂತರ ಉಂಟಲ್ಲ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸ್ವಲ್ಪ ಓದುವಾಗ ಉಂಟಲ್ಲ ನಿಮ್ಮ ವಿಶ್ ಹೇಗೆ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಎಲ್ಲ ಮ್ಯಾನಿಫೆಸ್ಟೇಷನ್ ಎಲ್ಲ ಮಾಡ್ತೀರಿ ನೋಡಿ, 555 ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್. ಯಾವುದಾದ್ರೂ ಲೈಫಲ್ಲಿ ಯಾವುದಾದ್ರೂ ಮ್ಯಾನಿಫೆಸ್ಟ್ ಮಾಡಿದ್ರೆ ನೀವು ಅದನ್ನು ಅನ್ಕೊಂಡು ದೇವ್ರೆ ನಾನು ಈ ಬುಕ್ಕನ್ನು ಓದ್ತಾ ಇದ್ದೇನೆ, ಪ್ಲೀಸ್ ನನಗೆ ಜಾಬ್ ಸಿಗಲಿ, ದೇವ್ರೆ ನನ್ನ ಲೈಫಲ್ಲಿ ಕಷ್ಟ ಉಂಟು, ಪ್ಲೀಸ್ ನನ್ನ ಆ ಕಷ್ಟವನ್ನೆಲ್ಲ ದೂರ ಮಾಡಿ ಅಂತ ಹೇಳಿ ಉಂಟಲ್ಲ ತುಂಬ ಭಕ್ತಿಯಿಂದ ಓಡಿ. ಒಟ್ಟಾರೆ ಓದೋದಲ್ಲ, ನಾನು ಓದಬೇಕಲ್ಲ ಇದನ್ನು ಕಂಪ್ಲೀಟ್ ಮಾಡಬೇಕಂತ ಒಟ್ಟಾರೆ ಓದಿದ್ದು ಆದಮೇಲೆ ಉಂಟಲ್ಲ ಹೇಳಬಾರ್ದು ನನ್ನ ವಿಷಯ ಏನಕ್ಕೋಸ್ಕರ ನಾನು ವಿಷಯ ಫುಲ್ ಓದಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇನೆ ಅದು ಆಗಲಿಲ್ಲ ಅಂತ ಆಮೇಲೆ ಬಂದು ನನ್ನ ಕಮೆಂಟ್ ಬಾಕ್ಸಲ್ಲಿ ಹೇಳಬೇಡಿ. ಯಾಕಂದರೆ ಇದು ನನ್ನ ಎಕ್ಸ್ಪೀರಿಯನ್ಸ್, ಪುನಃ ಹೇಳ್ತಾ ಇದ್ದೇನೆ, ಇದು ನನ್ನ ಎಕ್ಸ್ಪೀರಿಯನ್ಸ್, ನಾನು ಶೇರ್ ಮಾಡಿದ ಎಕ್ಸ್ಪೀರಿಯನ್ಸ್ ಎಲ್ಲ ಸತ್ಯ 100%. ನನಗೆ ನನ್ನ ಲೈಫಲ್ಲಿ ಈ ಬುಕ್ಕಿಂದ ತುಂಬಾ ಒಳ್ಳೆಯದಾಗಿದೆ. ನೀವು ಕೂಡ ಟ್ರೈ ಮಾಡಿ, ನಿಮಗೆ ಕೂಡ ಒಳ್ಳೇದಾಗಬೇಕು. ಯಾಕಂದರೆ ನನ್ನ ಎಲ್ಲ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ ವ್ಯೂವರ್ಸ್ ಎಲ್ಲರೂ ನನ್ನ ಫ್ಯಾಮಿಲಿ ಇದ್ದ ಹಾಗೆ. ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೇನೆ ನಿಮಗೆ ಕೂಡ ಒಳ್ಳೇದಾಗಲಿ ಅಂತ. ಅದಕ್ಕೋಸ್ಕರ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಇನ್ನು ನಾಳಿನ ವಿಡಿಯೋದಲ್ಲಿ ಉಂಟಲ್ಲ ನಾನು ನನ್ನ ಒಂದು ಇಂಟ್ರೆಸ್ಟಿಂಗ್ ಲೈಫ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳ್ತೇನೆ. ನನ್ನ ಲೈಫಿನ ಒಂದು ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್, ಅದು ನನ್ನ ಡೆಲಿವರಿ ಸ್ಟೋರಿ ಬಗ್ಗೆ ನಿಮಗೆ ಉಂಟಲ್ಲ ನಾನು ಶೇರ್ ಮಾಡ್ತೇನೆ. ಓ ಮೈ ಗಾಡ್, ನನ್ನ ಡೆಲಿವರಿ ಸ್ಟೋರಿ ಉಂಟಲ್ಲ ತುಂಬಾ ಕಾಂಪ್ಲಿಕೇಶನ್ಸ್ ಎಲ್ಲ ಇತ್ತು, ತುಂಬಾ ನನ್ನ ಡೆಲಿವರಿ ಎಲ್ಲ ಕಾಂಪ್ಲಿಕೇಶನ್ಸ್ ಎಲ್ಲ ಇತ್ತು. ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಸೊ ಸ್ಟೇ ಟ್ಯೂನ್ಡ್. ಸಬ್ಸ್ಕ್ರೈಬ್ ಟು ಅವರ್ ಯೂಟ್ಯೂಬ್ ಚಾನಲ್. ನೀವು ಒಂದು ವೇಳೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ವಿಡಿಯೋನ ಲೈಕ್ ಮಾಡಿ, ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ. ಯಾರಿಗಾದ್ರೂ ಉಂಟಲ್ಲ ಲೈಫಲ್ಲಿ ಕಷ್ಟ ಇದ್ರೆ ಏನಾದರೂ ವಿಷನ್ ಫುಲ್ಫಿಲ್ ಮಾಡಬೇಕು ಅಂತ ಅವರು ಯಾವುದಾದ್ರೂ ಒಂದು ವಿಷನ್ ಮನಸ್ಸಲ್ಲಿ ಇಟ್ಟು ಅದನ್ನು ಫುಲ್ಫಿಲ್ ಆಗದೆ ಅವರು ಒದ್ದಾಡ್ತಾ ಇದ್ರೆ ಅದನ್ನು ವಿಶ್ ಫುಲ್ಫಿಲ್ ಆಗಬೇಕಿದ್ರೆ ಟ್ರೈ ಮಾಡಲಿ ಅಲ್ಲ. ಒಮ್ಮೆ ಈ ಬುಕ್ಕನ್ನು ಓದಿ ಟ್ರೈ ಮಾಡಿ. Bye. See you in the next video. Bye. Bye.
ಬಾಯ್.